ತಲಕಾಡು ದೇವಾಲಯಗಳು ದಂತಕತೆ, ಧರ್ಮ ಮತ್ತು ಪ್ರಾದೇಶಿಕ ರಾಜಕೀಯದೊಂದಿಗೆ ಹೆಣೆದುಕೊಂಡಿರುವ ಆಕರ್ಷಕ ಇತಿಹಾಸವನ್ನು ಹೊಂದಿವೆ. ತಲಕಾಡು ದೇವಾಲಯವು ಭಾರತದ ದೇಶದ ಕರ್ನಾಟಕ ರಾಜ್ಯದಲ್ಲಿನ ಮೈಸೂರು ಜಿಲ್ಲೆಯ ಕಾವೇರಿ ನದಿಯ ದಡದಲ್ಲಿರುವ ಐತಿಹಾಸಿಕ ಪಟ್ಟಣವಾಗಿದೆ ಮತ್ತು ಮರಳು ದಿಬ್ಬಗಳ ಅಡಿಯಲ್ಲಿ ಹುದುಗಿರುವ ಪ್ರಾಚೀನ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ. ಪ್ರಮುಖ ಐತಿಹಾಸಿಕ ಮತ್ತು ಪೌರಾಣಿಕ ಅಂಶಗಳು. 1. ಪೌರಾಣಿಕ ಮಹತ್ವ. ತಲಕಾಡು ಎಂಬ ಹೆಸರು ತಾಳ ಮತ್ತು ಕಡ ಎಂಬ ಇಬ್ಬರು ಬೇಟೆಗಾರರಿಂದ ಬಂದಿದೆ. ದಂತಕಥೆಯ ಪ್ರಕಾರ ಅವರು ಶಿವನ ದೈವಿಕ ಮರವನ್ನು ವಟವೃಕ್ಷ ಕಂಡುಹಿಡಿದರು ಮತ್ತು ಅವರ ಭಕ್ತಿಗಾಗಿ ಶಿವನಿಂದ ಆಶೀರ್ವಾದ ಪಡೆದರು. ಅವರ ಗೌರವಾರ್ಥವಾಗಿ ಈ ಸ್ಥಳಕ್ಕೆ ತಲಕಾಡು ಎಂದು ಹೆಸರಿಸಲಾಯಿತು. 2. ರಾಜವಂಶದ ನಿಯಮ. ವಿವಿಧ ದಕ್ಷಿಣ ಭಾರತದ ರಾಜವಂಶಗಳ ಅಡಿಯಲ್ಲಿ ತಲಕಾಡು ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ಗಂಗರು, ಈ ಪ್ರದೇಶದ ಅತ್ಯಂತ ಪ್ರಾಚೀನ ಆಡಳಿತಗಾರರು, ಶಿವನಿಗೆ ಸಮರ್ಪಿತವಾದ ಹಲವಾರು ದೇವಾಲಯಗಳನ್ನು ನಿರ್ಮಿಸಿದರು. ಚೋಳರು, ಅವರ ಆಳ್ವಿಕೆಯಲ್ಲಿ ತಲಕಾಡು ಯಾತ್ರಾ ಕೇಂದ್ರವಾಗಿ ಪ್ರಾಮುಖ್ಯತೆಯನ್ನು ಗಳಿಸಿತು. ಹೊಯ್ಸಳರು ಸಂಕೀರ್ಣವಾದ ದೇವಾಲಯ ರಚನೆಗಳೊಂದಿಗೆ ತಲಕಾಡಿನ ವಾಸ್ತುಶಿಲ್ಪದ ಪರಂಪರೆಯನ್ನು ಶ್ರೀಮಂತಗೊಳಿಸಿದರು. ವಿಜಯನಗರ ಸಾಮ್ರಾಜ್ಯ, ಈ ಅವಧಿಯಲ್ಲಿ ತಲಕಾಡು ದೇವಾಲಯದ ಪಟ್ಟಣವಾಗಿ ಮತ್ತಷ್ಟು ಅಭಿವೃದ್ಧಿ ಕಂಡಿತು. ಮೈಸೂರಿನ ಒಡೆಯರು, ತಲಕಾಡು ಮೈಸೂರು ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿತು ಮತ್ತು ಆ ಪ್ರದೇಶದ ದೇವಾಲಯಗಳು ಸ್ಥಳೀಯ ಜನರಿಗೆ ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡಿವೆ. 3. ತಲಕಾಡು ಶಾಪ. ತಲಕಾಡುಗೆ ಸಂಬಂಧಿಸಿದ ಒಂದು ದಂತಕಥೆಯು ಸ್ಥಳೀಯ ಆಡಳಿತಗಾರನ ಹೆಂಡತಿ ಅಲಮೇಲಮ್ಮನಿಂದ ಶಾಪವನ್ನು ಹೇಳುತ್ತದೆ. ಒಡೆಯರ್ಗಳು ಆಕೆಯ ಆಭರಣಗಳನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅವರು ಈ ಪ್ರದೇಶವನ್ನು ಶಪಿಸಿದರು ಎಂದು ಹೇಳಲಾಗುತ್ತದೆ. ತಲಕಾಡು ಮರಳಾಗಲಿ, ಮಾಲಂಗಿ ಸುಳ್ಯವಾಗಲಿ, ಮೈಸೂರು ಅರಸರು ವಾರಸುದಾರರಾಗಲಿ, ಈ ಶಾಪವು ತಲಕಾಡು ಮರುಭೂಮಿಯಾಗಲು ಕಾರಣವಾಯಿತು ಎಂದು ನಂಬಲಾಗಿದೆ. ಅನೇಕ ದೇವಾಲಯಗಳು ಮರಳಿನ ದಿಬ್ಬಗಳ ಅಡಿಯಲ್ಲಿ ಹೂತು ಹೋಗಿವೆ. 4. ತಲಕಾಡು ದೇವಾಲಯಗಳು. ಪಟ್ಟಣವು ಪಂಚಲಿಂಗ ದರ್ಶನಕ್ಕೆ ಹೆಸರುವಾಸಿಯಾಗಿದೆ. 5 ಶಿವ ದೇವಾಲಯಗಳನ್ನು ಗೌರವಿಸಲು ಪ್ರತಿ 12 ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ. ವೈದ್ಯನಾಥೇಶ್ವರ ದೇವಾಲಯ, ಮುಖ್ಯ ದೇವಾಲಯ. ಅರ್ಕೇಶ್ವರ ದೇವಸ್ಥಾನ, ಮರುಳೇಶ್ವರ ದೇವಸ್ಥಾನ, ಮಲ್ಲಿಕಾರ್ಜುನ ದೇವಸ್ಥಾನ, ಪಾತಾಳೇಶ್ವರ ದೇವಸ್ಥಾನ. ಈ ದೇವಾಲಯಗಳು ವಾಸ್ತುಶಿಲ್ಪದ ದೃಷ್ಟಿಯಿಂದ ಮಹತ್ವದ್ದಾಗಿದೆ ಮತ್ತು ವಿವಿಧ ರಾಜವಂಶಗಳ ಕಲಾತ್ಮಕತೆಯನ್ನು ಪ್ರದರ್ಶಿಸುತ್ತವೆ. ಉದಾಹರಣೆಗೆ, ವೈದ್ಯನಾಥೇಶ್ವರ ದೇವಾಲಯವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಆಧುನಿಕ ಕಾಲದ ತಲಕಾಡು. ಇಂದು ತಲಕಾಡು ಒಂದು ಪ್ರಮುಖ ಪುರಾತತ್ವ ಮತ್ತು ಯಾತ್ರಾ ಸ್ಥಳವಾಗಿದೆ. ಭಾರತೀಯ ಪುರಾತತ್ವ ಸಮೀಕ್ಷೆ ಐಸೆಯ ಪ್ರಯತ್ನಗಳು ಹಲವಾರು ಸಮಾಧಿ ದೇವಾಲಯಗಳನ್ನು ಪತ್ತೆಹಚ್ಚಿವೆ. ಇತಿಹಾಸಕಾರರು, ಪುರಾತತ್ವಶಾಸ್ತ್ರಜ್ಞರು ಮತ್ತು ಭಕ್ತರನ್ನು ಆಕರ್ಷಿಸುತ್ತವೆ. ಪಟ್ಟಣವು ಆಧ್ಯಾತ್ಮಿಕ ಕೇಂದ್ರವಾಗಿ ಉಳಿದಿದೆ ಮತ್ತು ಕರ್ನಾಟಕದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಉದಾಹರಣೆಯಾಗಿದೆ. ತಲಕಾಡಿಗೆ ಸಂಬಂಧಿಸಿದ ಯಾವುದೇ ನಿರ್ದಿಷ್ಟ ದೇವಾಲಯ